ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಮಹನೀಯರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಸಸಿಗೆ ನೀರು ಹಾಕುವುದರ ಮೂಲಕ ಮೊಳಕೆಯಲ್ಲೇ ನೋಡುವ ಹಾಗೆ ನಮ್ಮ ಮಕ್ಕಳ ಬಾಲ್ಯದಲ್ಲಿ ಏನೋ ಗುರಿಯನ್ನು ಇಟ್ಕೊಂಡಿರ್ತಾರ ಸಮಾಜಮುಖಿಯಾಗಿ ಸೇವೆ ಮಾಡಲಿಕ್ಕೆ ಅದು ಯಶಸ್ವಿ ಆಗುತ್ತೆ ಅನ್ನುವಂತಹ ಸಂಕೇತವಾಗಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಉದ್ಘಾಟನೆ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಹಾಗೂ ಗಣ್ಯಮಾನ್ಯರಿಗೆ ಶ್ರಮದಾನದ ಅನೇಕ ಕೆಲಸ ಕಾರ್ಯಗಳಿಗೆ ನಿಮ್ಮದೇ ಆಗಿರ್ತಕ್ಕಂಥ ಸಮಾಲೋಚನೆಯನ್ನು ಮಾಡಿ ವಾರ್ಡಿನ ಅಭಿವೃದ್ಧಿಗೆ ತಾವೆಲ್ಲೂ ಕೂಡ ಶ್ರಮಿಸ್ತಕ್ಕಂಥವ್ರು. ಒಟ್ಟಾರೆ ಇಲ್ಲಿ ಹಿರಿಯರ ಮಾರ್ಗದರ್ಶನ ಭಾಳಷ್ಟಿದೆ ಅಂತ ಹೇಳಿಕೊಂಡು ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಇವತ್ತು NSS ಶಿಬಿರ ಇಲ್ಲಿ ನಡೀತಕ್ಕಂಥದ್ದು. ಈಗಾಗಲೇ ಗುರುಗಳು ಹೇಳಿದಾಗೆ ವಿದ್ಯಾರ್ಥಿಗಳಿಗೆ ಬರೀ ಪಾಠದ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಕೂಡ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು NSS ಕ್ಯಾಂಪಿನ ಉದ್ದೇಶ. ಯಾಕಂದರೆ ರೈತ ಇವತ್ತು ಹೊಲದಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು, ಕಸ ಕಳ್ತಕ್ಕಂಥದ್ದು, ಸ್ವಚ್ಛ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಗೃಹಿಣಿಯರು ಮಾಡ್ತಕ್ಕಂಥದ್ದು, ಅದರ ಅನುಭವನೂ ಕೂಡ ತಮಗೆ ಆಗಬೇಕು ಅಂತ ಈ ಮೂಲಕ ಅನುಭವ ಆಗಬೇಕಂತಕ್ಕಂಥದ್ದೇ ಇದು ಉದ್ದೇಶ. ಅದ್ರ ಜೊತೆಗೆ ನಾನು ಕೂಡ ಸ್ವಚ್ಛತೆಯಲ್ಲಿ ಪಾಲ್ಗೊಂಡೆ ಅಂತಕ್ಕಂಥ ಮನೋಭಾವನೆ ತಮ್ಮಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ಆ ಹಿನ್ನೆಲೆ ಒಳಗಡೆ ಈ ಒಂದು ಕ್ಯಾಂಪ್ಗಳನ್ನು ಮಾಡ್ತಕ್ಕಂಥದ್ದು. ಕೇವಲ ಕ್ಯಾಂಪ್ ಇದೆ, 7 ದಿವಸದ ಕ್ಯಾಂಪ್ ಇದೆ. ಬರೀ ಬಂದ್ವಿ ಓದ್ವಿ ಅಂತಕ್ಕಂಥದ್ದಲ್ಲ, ಶ್ರಮವಹಿಸಿ ಶ್ರಮಪಟ್ಟು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಮೂಲಕ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಂಡು ಅದು ಯಶಸ್ವಿ ಆಗಬೇಕಾಗಿರ್ತಕ್ಕಂಥ ಭಾಳ ಮುಖ್ಯ ಇದೆ. ಹಾಗಾಗಿ ನಾನು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಇದೇ ಶಾಲೆಯರು ಹಾಕಿದ್ರು ಇಲ್ಲೇ ನಡೀತು ಅಂತಕ್ಕಂಥದ್ದು ಕಾಟಾಚಾರಕ್ಕಾಗದೆ ಜೊತೆ ಇಲ್ಲಿ ಇರ್ತಕ್ಕಂಥ ರವಾಸಿಗಳು ಕೂಡ ತಮಗೆ ಸಾಥ್ ಕೊಡ್ತಾರೆ. ಅವು ಕೂಡ ಇದರ ಸಂಪೂರ್ಣವಾಗಿರ್ತಕ್ಕಂಥ ಸ್ವಚ್ಛತೆಯಲ್ಲಿ ಪಾಲ್ಗೊಂಡು ಇವರೆಲ್ಲರ ಪ್ರೀತಿಗೆ ಪಾತ್ರ ಆಗಬೇಕು ಮತ್ತು ನಮ್ಮ ಜೀವಗಳಾಗಿ ಅಂದರೆ ಬರೀ ಓದ್ತಾ ಹೋದ್ರೆ ಸಾಲದು, ಮುಂದಿನ ಭವಿಷ್ಯತ್ತಿನಲ್ಲಿ ಅನೇಕ ಕಷ್ಟ ನಷ್ಟಗಳು ಬರ್ತಕ್ಕಂಥ ನಡೆಸೋದು ಹೇಗೆ, ಎಲ್ಲದರಲ್ಲೂ ನಾವು ಪಾಲ್ಗೊಳ್ಳೋದು ಹೇಗೆ, ನಮ್ಮ ಪಾಲ್ಗೊಳ್ಳುವಿಕೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದೇ ತಿಳಿಸ್ತಕ್ಕಂಥದ್ದು ಈ ಒಂದು ಕ್ಯಾಂಪಿನ ಉದ್ದೇಶ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಹಾಗೆ ಶಾಲೆಗೆ ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಕೂಡ ಇಲ್ಲಾಗಿದೆ. ಶೌಚಾಲಯ ಮತ್ತು ಲ್ಯಾಪ್ಟಾಪ್ ಪ್ರಿಂಟರ್ ಬಗ್ಗೆ ತಾವು ಕೇಳಿದ್ದೀನಿ. ಇನ್ನೂ ಬಂದಿಲ್ಲ ಲ್ಯಾಪ್ಟಾಪ್ ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಶೌಚಾಲಯದ ಬಗ್ಗೆ ತಾವು ಕೇಳಿದೆ. ಖಂಡಿತವಾಗಿ ಶೌಚಾಲಯಗಳು ಯಾಕಂದರೆ ಕೂಡ ಶೌಚಾಲಯ ಮತ್ತು ಸ್ಮಾರ್ಟ್ ಕ್ಲಾಸು ಲ್ಯಾಪ್ಟಾಪ್ ಪ್ರಿಂಟರ್ ಇರಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ. ಯಾಕಂದರೆ ಶಾಲೆ ಕಲಿತಕ್ಕಂಥ ಮಕ್ಕಳಿಗೆ ಕೊರತೆ ಆಗಬಾರ್ದು ಅಂತಕ್ಕಂಥದ್ದನ್ನು ಈಗಾಗಲೇ ಎಲ್ಲ ಶಾಲೆಗಳು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರಿ. ಇಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡೋಣ, ನಮ್ಮೆಲ್ಲರ ಸಹಕಾರ ಯಾವತ್ತು ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ತತ್ವರಹಿತ ರಾಜಕೀಯ, ದುಡಿಮೆ ಇಲ್ಲದ ಸಂಪತ್ತು, ನೀತಿಹೀನ ವಾಣಿಜ್ಯ, ಶೀಲವಿಲ್ಲದ ಶಿಕ್ಷಣ, ಆತ್ಮಸಾಕ್ಷಿ ರಹಿತ ಭೋಗ, ಮಾನವತಾ ಶೂನ್ಯ ವಿಜ್ಞಾನ, ತ್ಯಾಗವಿಲ್ಲದ ಪೂಜೆ, ಶ್ರಮವೇವ ಜಯತೆ, ಶ್ರಮವೇವ ಜಯತೆ, ಶ್ರಮವೇವ ಜಯತೆ. ಧನ್ಯವಾದಗಳು. ಶೈಕ್ಷಣಿಕ ಎಲ್ಲ ರಂಗಗಳಿಂದ ದೇಶದ ನಿಜವಾದ ಸಂಪತ್ತು ಅಂತ ಹೇಳ್ತಾರೆ. ಶಾಲಾ ಶೈಕ್ಷಣಿಕ ಕಾಲಘಟ್ಟದಲ್ಲಿ ಎಸ್ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಈ ಎಲ್ಲ ವಲಯಗಳಲ್ಲಿ ಮೊದಲೇದಾಗಿ ಅವರಿಗೆ ಬೋಧನೆ ಮಾಡ್ತಕ್ಕಂಥದ್ದು ಶಿಸ್ತು, ಸಂಯಮ ಮತ್ತು ಶ್ರಮ. ಈ ಎಲ್ಲ ರಂಗಗಳಲ್ಲಿ ಯುವಕರು ಈ ನಾಡಿಗೆ ಪರಿಚಯ ಆದರೆ, ಈ ದೇಶಕ್ಕೆ ಪರಿಚಯ ಆದರೆ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ
ಈ ದೇಶದ ನಿಜವಾದ ಸಂಪತ್ತು ಆಗಲಿದ್ದಾರೆ ಎನ್ನುವಂಥದ್ದನ್ನ ಈಗಾಗಲೇ ನಮ್ಮ ಶಾಸಕರು ಮತ್ತು ಪ್ರತಿಜ್ಞಾ ವಿಧಿಯಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಈ 3ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏಕೈಕ ಸರ್ಕಾರಿ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಇದಕ್ಕೆ ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಮಾನ್ಯ ಶಾಸಕರು ವಿವಿಧ ಹಂತಗಳಲ್ಲಿ ಅನುದಾನವನ್ನ ಹಾಕೋದ್ರ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಅನ್ನು ಕೂಡ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ.